ಕರ್ನಾಟಕದ ಮಕ್ಕಳ ಹಿತದೃಷ್ಟಿಯಿಂದ ಈ ಒಂದು ಕೆಲಸ ಆಗಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇದನ್ನು ಗಮನಿಸಬೇಕಾಗಿದೆ. ಯಾಕೆ ಅಂದರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಕಬ್ಬಿಣದ ಕಡಲೆ ಈ ಭಾಷೆಗಳು. ಅಂಥದ್ರಲ್ಲಿ ಅವ್ರಿಗೆ ನೀವು 3 ಭಾಷೆ 9 ಮತ್ತು 10ನೇ ತರಗತಿಗೆ ನೀವು ಕೇಂದ್ರದಲ್ಲೇ 2 ಇದ್ರೆ, ನೀವು ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಪಠ್ಯದಲ್ಲಿ ಇರೋದಕ್ಕಿಂತಲೂ ಕಡಿಮೆ ಇರಬೇಕು ನ್ಯಾಯವಾಗಿ. ಅಂಥದ್ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀವು ಹೆಚ್ಚು ಮಾಡಿದರೆ ಆ ಮಕ್ಕಳೇನು ಸಗಣಿ ಹೊರಬೇಕಾ, ಇದು ತಿಪ್ಪೆ ಗುಂಡಿ ಸಾರಿಸ್ಬೇಕಾ, ಏನು ಹೊಲಕ್ಕೆ ಹೋಗ್ಬೇಕಾ, ಅಪ್ಪ ಅಮ್ಮನಿಗೆ ಸಹಾಯ ಮಾಡಬೇಕಾ, ಏನು ಇವ್ರು ಕೂತು ರಾತ್ರಿ ಎಂದು ಯಾವಾಗಾರ ಕಷ್ಟಪಟ್ಟು ಓದಬೇಕಾ? ತುಂಬ ಕಷ್ಟ ಇದೆ ಈ ಜೀವನ. ನಾವು ಇಲ್ಲಿ ಹಳ್ಳಿಗಾಡಿನ ಜೀವನವನ್ನು ನೆನೆಸ್ಕೊಂಡ್ರೆ ಮಕ್ಕಳು ಎಲ್ಲೆಲ್ಲ ಎಷ್ಟೆಷ್ಟೋ ದೂರ ನಡ್ಕೊಂಡು ಹೋಗ್ಬೇಕು, ಇನ್ನೂ ಇಲ್ಲ, ದಾರಿ ಹೋಗೋದಕ್ಕೂ ಕೂಡ ಅವ್ರಿಗೆ ಬಸ್ಗಳು ಸಿಗಲ್ಲ. ಈ ಥರ ಎಲ್ಲ ಪಾಡ್ಪಡ್ತಿರೋವಾಗ ದಯವಿಟ್ಟು ಕರ್ನಾಟಕ ಸರ್ಕಾರ ಅವರಿಗೆ 9, 10ನೇ ತರಗತಿಗೆ 2 ಭಾಷೆಗಳಂತೂ ಕಡ್ಡಾಯ ಇದ್ದೇ ಇರ್ತದೆ. ಇನ್ನೊಂದು ಭಾಷೆನ ಅವ್ರು ಆಯ್ಕೆ ಮಾಡ್ಕೊಳ್ಳಿ. ದಯವಿಟ್ಟು ಅದನ್ನು ಕಡ್ಡಾಯಗೊಳಿಸ್ಬೇಡಿ, ಅವ್ರಿಗೆ ಹೊರೆ ಆಗೋದು ಬೇಡ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಜ್ಞಾನೇಶ್ವರು ಒಂದು ವರದಿ ಕೊಟ್ಟು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಮನವಿ ಅಂತ ನಾನು ಭಾವಿಸ್ತೀನಿ. ಅವ್ರು ನಮ್ಮ ಪರವಾಗಿ ಅವ್ರು ಕಷ್ಟಪಟ್ಟಿದ್ದಾರೆ, ನೀವು ಕಷ್ಟಪಟ್ಟಿದ್ದೀರಾ, ಅದನ್ನು ಸರ್ಕಾರ ಕೂಡಲೇ ಜಾರಿಗೆ ತರಬೇಕು. ಇದು ಎಲ್ಲ ಕರ್ನಾಟಕದ ಮಕ್ಕಳ ಹಿತದೃಷ್ಟಿಯಿಂದ. ಯಾಕೆಂದ್ರೆ ಸಿದ್ದರಾಮಯ್ಯನಂತವರು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಬಹಳ ಕಡು ಬಡತನದ ಇದರಿಂದ ಬಂದವರು. ನಾವೆಲ್ಲ ಲಂಬಾಣಿ ಕುಟುಂಬ, ನಮ್ದು ಕೂಡ ನಾವೆಲ್ಲ ಬಹಳ ಕೆಳಮಟ್ಟದಿಂದ ಬಂದವರು. ಹಾಗಾಗಿ ನಮಗೆ ಕಷ್ಟ ಗೊತ್ತಿದೆ, ಮಕ್ಕಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಅದನ್ನು ಅರ್ಥ ಮಾಡ್ಕೊಂಡು ತಾವೇನು ವರದಿ ತಯಾರು ಮಾಡಿ ಕೊಡ್ತಾ ಇದ್ದೀರಾ, ಇದನ್ನು ಕೂಡಲೇ ಅವರು ಜಾರಿಗೆ ತರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಬಹಳ ದೊಡ್ಡ ಆಘಾತ ಅಂತ ನನಗೆ ಅನಿಸ್ತಾ ಇದೆ. ಈಗ ಕೇಂದ್ರೀಯ ಶಾಲೆಗಳಲ್ಲಿ ಏನು 9 ಮತ್ತು 10ನೇ ತರಗತಿಗೆ ಕಡ್ಡಾಯ ಇಲ್ವೋ, ಹಾಗೆಯೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ಇವತ್ತು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಇದೆ, ಇಲ್ಲಿಯೂ ಸಹ 9 ಮತ್ತು 10ನೇ ತರಗತಿಗೆ ಯಾಕೆ ಕಡ್ಡಾಯ ಮಾಡಬೇಕು? ಯಾಕೆ ಅವ್ರ ಮೇಲೆ ಹೆಚ್ಚಿನ ಭಾರ ತರಬೇಕು? ಯಾಕೆ ಫಲಿತಾಂಶದ ಮೇಲೆ ದುಷ್ಪರಿಣಾಮ ಬೀರಬೇಕು? ಆ ದೃಷ್ಟಿಯಿಂದ ಕೂಡಲೇ ಕರ್ನಾಟಕ ಸರ್ಕಾರದವರು ಖಂಡಿತವಾಗ್ಲೂ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಏನು 9 ಮತ್ತು 10ನೇ ತರಗತಿಗೆ ಅದನ್ನ ತೆಗೆದಿದ್ದಾರೆ, ಹಾಗೆ ಇಲ್ಲಿಯೂ ಕೂಡ ಅದನ್ನ ತೆಗೆದ್ರೆ ಅತ್ಯಂತ ಹೆಚ್ಚಿನ ಗುಣಮಟ್ಟದ ಫಲಿತಾಂಶನೂ ಬರುತ್ತೆ, ಜೊತೆಗೆ ಮಕ್ಕಳಿಗೆ ಹೊರೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ರಲ್ಲಿ ನನ್ನ ಬಹಳ ಸಂಪೂರ್ಣವಾದಂತಹ ಸಹಮತ ಇದೆ. ಇದು ಕೂಡಲೇ ಸರ್ಕಾರ ಮನಗಾಣಬೇಕು, ಇದನ್ನ ಮಾಡಬೇಕು ಅಂತಕ್ಕಂತಹ ಒತ್ತಾಯವನ್ನು ನಾನು ಮಾಡ್ತೇನೆ. ಅದು ಜ್ಞಾನೇಶ್ವರ್ ಕೊಟ್ಟಿರ್ತಕ್ಕಂಥ ವರದಿಯನ್ನು ಸಂಪೂರ್ಣವಾಗಿ ಸ್ವಾಗತಿಸ್ತೇನೆ. ಆ ವರದಿಯನ್ನ ಕೂಡಲೇ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅಂತ ಕೇಳ್ಕೊಳ್ತೇನೆ. ಆ ಜ್ಞಾನೇಶ್ವರ ವರದಿಯಲ್ಲಿರ್ತಕ್ಕಂಥದ್ದು ಎಲ್ಲವೂ ಸಹ ಕ್ರಮಬದ್ಧವಾಗಿದೆ. ಅಧ್ಯಯನಶೀಲತೆಗಾಗ್ಲಿ ಅಥವಾ ಮಕ್ಕಳ ಕಲಿಕಾ ವ್ಯವಸ್ಥೆಗಾಗ್ಲಿ ಬಹಳ ಪೂರಕವಾಗಿದೆ ಅಂತಕ್ಕಂಥದ್ದು ನಾನು ಭಾವಿಸ್ತೇನೆ. ಕೂಡಲೇ ಸರ್ಕಾರ ಜ್ಞಾನೇಶ್ವರ ವರದಿಯನ್ನ ಅಂಗೀಕರಿಸಬೇಕು, ಜಾರಿ ಮಾಡಬೇಕು ಅಂತ ಆಗ್ರಹಪಡಿಸ್ತೇನೆ. ಕರ್ನಾಟಕ ಮತ್ತು ಕೇಂದ್ರದ ನಡುವೆ ಭಾಷಾ ತಾರತಮ್ಯವನ್ನು ನಾವು ಭಾಳ ಗ್ಲೇರಿಂಗ್ ಆಗಿ ನಮಗೆ ಇವತ್ತು ಕಾಣಿಸ್ತಾ ಇದೆ. ಅದು ಯಾಕೆ ಅಂತ ಕೇಳಿದ್ರೆ, ಭಾರತದ ಇದರಲ್ಲಿ 2 ಭಾಷೆಗಳಿದೆ. ಅದು ICSE ಇರ್ಬೋದು ಅಥವಾ ಅದು CBSE ಇರ್ಬೋದು ಇವುಗಳಲ್ಲಿ. ಆದರೆ ಕರ್ನಾಟಕದಲ್ಲಿ ನಮ್ಮ ಬಡ ಮಕ್ಕಳು, ಅದರಲ್ಲೂ ಕೂಡ ದಲಿತರು, ಹಿಂದುಳಿದ ವರ್ಗಗಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು 3 ಭಾಷೆಗಳನ್ನು ಓದಬೇಕಾಗಿದೆ. ಆ 3 ಭಾಷೆಗಳನ್ನು ಓದಬೇಕು ಅಂತೇಳಿ ನಮಗೇನಾದರೂ ನಮ್ಮ ಕಾಲದಲ್ಲಿ ಕಂಪಲ್ಸರಿ ಮಾಡ್ತಿದ್ರೆ ನಾನು ಇಲ್ಲಿ ಇರ್ತಾಲೇ ಇರಲಿಲ್ಲ. ನಾನು 2 ಭಾಷೆ ಓದ್ಕೊಂಡು ಬಂದಿರೋದ್ರಿಂದ ನಾನು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. 3ನೇ ಭಾಷೆ ಅವಶ್ಯಕತೆಗಳನ್ನು ಇಲ್ಲ. ಹಾಗಾಗಿ ನಾವ್ಯಾಕೆ 3 ಭಾಷೆಗಳನ್ನು ಮಾಡಬೇಕು? ನಮ್ಮ ಮಕ್ಕಳ ಮೇಲೆ ಅದನ್ನು ಯಾಕೆ ಹೇರಿಕೆ ಮಾಡಬೇಕು? ಅವ್ರಿಗೆ ಬೇಕಾದರೆ ಆಪ್ಷನಲ್ ಇರುತ್ತೆ, ಅವ್ರಿಗೆ ಯಾವ್ದು ಬೇಕಾದ್ರೂ ಕೂಡ ಓದ್ಕೊಳ್ಳಿ, ಯಾರು ಬೇಡ ಅಂತ ಹೇಳಲ್ಲ. ಅವ್ರಿಗೆ ಯಾವ ಭಾಷೆ ಬೇಕಾದ್ರೂ ಓದ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ನಮ್ಮ ಮಕ್ಕಳು ಈ ಬರ್ಡನ್ನಿಂದಾಗಿ ಅನೇಕ ಜನ ಇವತ್ತು ಎಕ್ಸಾಮ್ಗಳಲ್ಲಿ ಫೇಲ್ ಆಗ್ತಾ ಇರುವಂತಹ ಅನೇಕ ಇನ್ಸಿಡೆನ್ಸ್ಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಅನೇಕ ಜನ ಪೇರೆಂಟ್ಸ್ ಇದನ್ನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಮ್ಗೆ ಯಾಕೆ ಬೇಕು 3 ಭಾಷೆ ಅಂತ ಹೇಳ್ಬಿಟ್ಟು. ಸುಮಾರು ಜನ ಮಕ್ಕಳು, ಸಾವಿರಾರು ಜನ ಮಕ್ಕಳು, ಈ ಬಡ ಮಕ್ಕಳು 3ನೇ ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ. ಅದು ದಾಖಲೆಗಳೇ ಹೇಳ್ತಾ ಇದ್ದಾವೆ ಅದನ್ನು. ಹಾಗಾಗಿ ನಾವಿವತ್ತು ಯಾವ ಕಾರಣಕ್ಕೂ ಕೂಡ 3 ಭಾಷೆಗಳ ಅವಶ್ಯಕತೆ ನಮಗಿಲ್ಲ. ಸೈಂಟಿಫಿಕ್ ಆಗಿ ಕೂಡ ಅದು ಅವಶ್ಯಕತೆ ಇಲ್ಲ. ಭಾಷಾಶಾಸ್ತ್ರಜ್ಞರು ಕೂಡ ಹೇಳುವಂಥದ್ದು 2 ಭಾಷೆಗಳೇ ಸಾಕು ಅಂತೇಳಿ. ನೀವು ಬೇಕಾದರೆ 3ನೇ ಭಾಷೆನೂ ಕಲಿಸಿ, 4ನೇ ಭಾಷೆನೂ ಕಲಿಸಿ, ಎಷ್ಟು ಭಾಷೆ ಬೇಕಾದರೂ ಕಲಿಸಿ. ನಾವು ಯಾರೂ ಕೂಡ ಅದಕ್ಕೆ ಅಡ್ಡಿ ಇಲ್ಲ. ಅದು ಯಾವುದೇ ಕೂಡ ನಾವು ಪೂರ್ವಗ್ರಹದಿಂದ ಇದನ್ನು ಮಾತಾಡ್ತಾ ಇಲ್ಲ. ಹಾಗಾಗಿ 2 ಭಾಷೆಗಳನ್ನೇ ನಾವು ಇವತ್ತು ಕಡ್ಡಾಯ ಮಾಡುವಂಥದ್ದು ಒಳ್ಳೆಯದು. ಅದರಲ್ಲೂ ಕೂಡ ನಮ್ಮ ಮಕ್ಕಳು, ಅದರಲ್ಲೂ ಈ ಒಂದು ಕನ್ನಡದ ಮಕ್ಕಳು ಅಂತ ನಾವು ಯಾರನ್ನ ಕರಿತೀವಿ, ರೈತರ ಮಕ್ಕಳು, ಹಿಂದುಳಿದವರ ಮಕ್ಕಳು, ದಲಿತರ ಮಕ್ಕಳು, ಶೂದ್ರರ ಮಕ್ಕಳು, ಇಂಥ ಮಕ್ಕಳೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಆದ್ದರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ
2 ಭಾಷಾ ಸೂತ್ರವನ್ನು ಮಾಡುವಂಥದ್ದು ಭಾಳ ಭಾಳ ಅವಶ್ಯಕತೆ ಇರ್ತಿರ್ಬಿಟ್ಟು ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ಶರಣು. ನಮ್ಮ ಶಿಕ್ಷಣದ ವ್ಯವಸ್ಥೆನೇ ತಾರತಮ್ಯದಲ್ಲಿದೆ. ಯಾರಿವತ್ತು ICSE CBSE ಸಿಲೆಬಸ್ನಲ್ಲಿ ಓದ್ತಾರೆ ಅವ್ರಿಗೆ 5 ಸಬ್ಜೆಕ್ಟ್ ಓದೋದು ಅವಶ್ಯಕತೆ ಇರುತ್ತೆ. ಯಾರಿವತ್ತು ಸ್ಟೇಟ್ ಸಿಲೆಬಸ್ನಲ್ಲಿ ಓದ್ತಾರೆ ಅವ್ರಿಗೆ 6 ಸಬ್ಜೆಕ್ಟ್ ಓದಬೇಕಾಗಿ ಬರುತ್ತೆ. ಅಂದರೆ ಯಾರಿವತ್ತು ಮೊದಲೇ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೋ ಅವ್ರ ಮೇಲೆ ಇನ್ನೂ ಒಂದು ರೀತಿಯ ಒಂದು ಹೇರಿಕೆ ನಡೆಯುತ್ತೆ. ಇದನ್ನು ಸರಿಪಡಿಸ್ಬೇಕು ಅಂದರೆ ಹೇಗೆ? 3ನೇ ಭಾಷೆ ಕಡ್ಡಾಯತನನ ತೆಗೆದಾಕಬೇಕು. ಹೇಗೆ CBSE ICSEನಲ್ಲಿ 2 ಭಾಷೆ ಇದೆಯೋ ಅದು ಸ್ಟೇಟ್ ಸಿಲೆಬಸ್ನಲ್ಲೂ 2 ಭಾಷೆ ಮಾಡಿ ಅಂತ ನಾವು ಕೇಳ್ಕೊತೀವಿ. ರಾಜ್ಯ ಸರ್ಕಾರ ಇದನ್ನು ಮಾಡಿದ್ರೆ ನಾವು ತಮಿಳುನಾಡು ಮಾದರಿ ಆಗೋಕ್ಕೆ ಸಾಧ್ಯತೆಗಳಿರುತ್ತೆ.